Fundamentals of Management and Skills and Life Skills, presented by Dr. Pramila K.S., Assistant Professor of Commerce and Management, Government First Grade College, Nelmangla. Today, let us discuss from Chapter 3, that is Motivation, Leadership and Motivation. That chapter, Leadership Skills. Okay. Leaders should have 3 types of skills: human skill, ಕಾನ್ಸೆಪ್ಚುಯಲ್ ಸ್ಕಿಲ್ ಅಂಡ್ ಟೆಕ್ನಿಕಲ್ ಸ್ಕಿಲ್. ನಾಯಕರಿಗೆ ಬೇಕಾಗಿರುವಂತ ಒಂದು ಕೌಶಲ್ಯ, ಸ್ಕಿಲ್ಸ್ ಯಾವ್ದಿರ್ಬೇಕು ಅಂದ್ರೆ ಇದನ್ನ ಇಂಪಾರ್ಟೆಂಟ್. ಇನ್ನ ಇದಲ್ದೆ ಬೇರೆ ಎಲ್ಲ ಇನ್ನ ಸ್ಕಿಲ್ಸ್ ಇದೆ. ಇಂಪಾರ್ಟೆಂಟ್ ಆಗಿ ಯಾವ್ದಾದಿರ್ಬೇಕು ಅಂದ್ರೆ ಹ್ಯೂಮನ್ ಸ್ಕಿಲ್ಸ್, ಕಾನ್ಸೆಪ್ಚುಯಲ್ ಸ್ಕಿಲ್ಸ್ ಅಂಡ್ ಟೆಕ್ನಿಕಲ್ ಸ್ಕಿಲ್ಸ್. Now let us see what is human skills. Human skills, these skills are mainly concerned with human resources working in the organization. These skills of the leader should handle the available human resources for the benefit of the organization. The human force working in the organization will be of varied type, and the leader has to generally understand the mood of the workers in order to have healthy relations with them. ಹ್ಯೂಮನ್ ಸ್ಕಿಲ್ಸ್ ಅಂತಂದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ಅಂತಂದ್ರೆ ಲೀಡರ್ ಹ್ಯೂಮನ್ ಬೀಯಿಂಗ್ಸ್ ಜೊತೆ, ಜನರ ಜೊತೆ ಬೆರಿಬೇಕು, ಅವ್ರ ಹತ್ರ ಕೆಲಸ ಮಾಡಿಸ್ಬೇಕು ಅಲ್ವಾ? ಸೊ ಹಾಗಿದ್ದಾಗ ಒಬ್ಬೊಬ್ರು ಒಂದೊಂಥರ, ಎವ್ರಿ ಇಂಡಿವಿಜುವಲ್ ಇಸ್ ಯೂನಿಕ್. ಒಬ್ರು ಅವ್ರದೇ ಅಂದ್ರೆ ಯೂನಿಕ್ನೆಸ್ ಇರುತ್ತೆ. ಸೊ ಹಾಗಿರ್ಬೇಕಂದ್ರೆ ಅವ್ರ ಜೊತೆ ಬೆರೆತು ಅವ್ರ ಜೊತೆ ಕೆಲಸ ಮಾಡಿಸ್ಬೇಕಂದ್ರೆ ಅವ್ರ ಮೂಡ್ ಹೇಗೆ, ಅವರ ಒಂದು ನಡವಳಿಕೆ ಹೇಗೆ, ಅವ್ರು ಯಾವ ತರ ರಿಯಾಕ್ಟ್ ಮಾಡ್ಬೋದು, ಒಬ್ಬೊಬ್ರಿಗೆ ಒಂದೊಂದ್ ತರ ಅವರು ಗೈಡೆನ್ಸ್ ಕೊಡ್ಬೇಕಾಗೂ ಬರುತ್ತೆ. ಎಲ್ರಿಗೂ ಒಂದೇ ತರ ಗೈಡೆನ್ಸ್ ಕೊಟ್ರೆ ಕೆಲವ್ರಿಗೆ ತಗೊಳ್ತಾರೆ, ಕೆಲವ್ರು ತಗೊಳ್ದೆ ಹೋಗ್ತಾರೆ, ಕೆಲವ್ರು ಅರ್ಥ ಮಾಡ್ಕೋತಾರೆ, ಕೆಲವ್ರಿಗೆ ಅರ್ಥ ಆಗೋದ್ರಲ್ಲಿ ನಿಧಾನ ಇರ್ಬೋದು. ಸೊ ಈ ತರ ಎಲ್ಲ ಇರುತ್ತೆ. ಸೊ ಹಾಗಿರ್ಬೇಕಂದ್ರೆ ಅವ್ರು ಯಾವ ತರ ಅಂತ ನೋಡ್ಕೊಂಡು ಅವ್ರ ಜೊತೆ ಬೆರಿಬೇಕು. ಸೊ ಫಸ್ಟ್ ಅದನ್ನ ತಿಳ್ಕೊಳ್ಳೋದಕ್ಕೆ ಲೀಡರ್ ಶುಡ್ ಹ್ಯಾವ್ ಹ್ಯೂಮನ್ ಸ್ಕಿಲ್. ಮನುಷ್ಯರ ಬಗ್ಗೆ, ಅವ್ರ ಬಗ್ಗೆ ಸ್ವಲ್ಪ ಇವ್ರಿಗೆ ಅರಿವಿರ್ಬೇಕು. ಅವ್ರ ಮೂಡ್ ಎಂತದ್ದು, ಈ ಟೈಮಲ್ಲಿ ನಾವು ಹೇಳ್ಬೋದಾ ಬೇಡವಾ ಅಂತ ಹೇಳಿ. ದ ರಿಯಲ್ ಲೀಡರ್ ಶುಡ್ ಬಿ ವಿಷನರಿ. ಓಕೆ, ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿರಬೇಕು. He must have the clear vision of the workforce under him and manage them tactfully. He must have concern for people. Concern for people includes concern for the degree of personal commitment to completing a job one is responsible for. Accountability based on trust rather than on obedience. ಇಲ್ಲೇನ್ ಹೇಳ್ತಾರೆ ಅಂದ್ರೆ ದ ಲೀಡರ್ ತಮ್ಮ ಕೈ ಕೆಳಗೆ ಕೆಲಸ ಮಾಡೋರು ಯಾರು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಅವ್ರು ಯಾರು, ಅವ್ರ ಗುಣ ಹೇಗೆ, ಅವರ ಒಂದು ಯಾವ ತರ ಯಾವ ಸಿಚುಯೇಷನ್ ಯಾವ ತರ ಇರ್ತಾರೆ ಅದನ್ನಾದ್ರೂ ಅವರು ತಿಳ್ಕೊಂಡಿರ್ಬೇಕು. ಓಕೆ, ಅದ್ ತಿಳ್ಕೊಂಡಿದ್ದಾಗ ಮಾತ್ರ ಅವಾಗ ಏನಾಗುತ್ತೆ, ಒಂದ್ ರೀತಿಯ ಅವ್ರ ಬಗ್ಗೆ ಇದು ತಿಳ್ಕೊಳಕ್ ಯಾವಾಗ ಸಾಧ್ಯ ಅಂತಂದ್ರೆ ಇವ್ರಿಗೆ ಅವ್ರ ಬಗ್ಗೆ ಕನ್ಸರ್ನ್ ಇರ್ಬೇಕು. ಇವ್ರು ನಮ್ಮ ವರ್ಕರ್ಸ್, ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಪ್ರೀತಿ ವಿಶ್ವಾಸ ಇವ್ರಿಗೆ ಲೀಡರ್ಗಿದ್ದಾಗ ಅವಾಗ ವರ್ಕರ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂತಾರೆ. ಚೆನ್ನಾಗಿ ತಿಳ್ಕೊಂಡಾಗ ಅವ್ರಿಗೇನಾಗುತ್ತೆ, ಅವ್ರ ಕೆಲ್ಸನ ಒಂದು ಏನೋ ಒಂದು ನಂಬಿಕೆ ಮೇಲೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಓಕೆ, ಅಲ್ಲಿ ಅಕೌಂಟಬಿಲಿಟಿ ಇಸ್ ಬೇಸ್ಡ್ ಆನ್ ಟ್ರಸ್ಟ್ ರಾದರ್ ದಾನ್ ಆನ್ ಒಬಿಡಿಯನ್ಸ್ ಅಂತಾರೆ. ಅಂದ್ರೆ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅನ್ನೋ ಬದಲಾಗಿ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ನಂಬಿಕೆಗೆ ತಗೊಳ್ಬೇಕು. ಅವ್ರಿಗೆ ಏನೋ ಒಂದು ನಂಬಿಕೆ ಬರ್ಬೇಕು, ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಮ್ಗೇನೋ ಲೈಕ್ ಪಾಸಿಟಿವ್ ಆಗಿ ಏನೋ ಸಿಗುತ್ತೆ ಅಂತ ಪಾಸಿಟಿವ್ ಮೋಟಿವೇಶನ್ ಜಾಸ್ತಿ ಇರಬೇಕು. ಓಕೆ, ನೆಗೆಟಿವ್ ಅಂತಂದ್ರೆ ನೆಗೆಟಿವ್ ಮೋಟಿವೇಶನ್ ಇರಬೇಕು, ಬಟ್ ಎಷ್ಟಿರ್ಬೇಕು ಅನ್ನೋದು ಅಗೇನ್ ಇಟ್ ಡಿಪೆಂಡ್ಸ್. Now, self-esteem or the personal worth of the individual, establishing and maintaining good working conditions, maintaining an equitable salary structure, fringe benefits, desire for security in work, social relations, friendship with associates and so on. ಇದು ಅವರು ಯಾವ ತರ ಈ ಟ್ರಸ್ಟ್ ಅನ್ನ ಅವ್ರು ಗಳಿಸ್ಬೋದು ಅಂತಂದ್ರೆ ಅವ್ರಿಗೆ ಒಂದು ಒಳ್ಳೆ ವರ್ಕಿಂಗ್ ಕಂಡೀಷನ್ ಕ್ರಿಯೇಟ್ ಮಾಡಿ ಕೊಡೋದು, ಚೆನ್ನಾಗಿರುವಂತ ವರ್ಕಿಂಗ್ ಕಂಡೀಷನ್, ಗಾಳಿ ಇರ್ಬೋದು, ಬೆಳಕಿರ್ಬೋದು, ಸೀಟಿಂಗ್ ಅರೇಂಜ್ಮೆಂಟ್ ಇರಬಹುದು,
ಓಕೆ. ಸೊ ಇದೆಲ್ಲ ಚೆನ್ನಾಗಿ ಕೊಡ್ಬೋದು. ಮತ್ತೆ ಮೇಂಟೈನಿಂಗ್ ಗುಡ್ ವರ್ಕಿಂಗ್ ಕಂಡೀಷನ್, ಮೇಂಟೈನಿಂಗ್ ಈಕ್ವಿಟಬಲ್ ಸ್ಯಾಲರಿ. ಅಲ್ಲಿ ಪಾರ್ಶಾಲಿಟಿ ತೋರಿಸದೆ ಎಲ್ರಿಗೂ ಒಂದೇ ತರ ಸ್ಯಾಲರಿ, ಫ್ರಿಂಜ್ ಬೆನಿಫಿಟ್ಸ್ ಅಂದ್ರೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಾದರೂ ಇದ್ರೆ ಅದನ್ನೆಲ್ಲ ಕೊಡೋದು. ಓಕೆ. ಮತ್ತೆ ವರ್ಕ್, ಜಾಬ್ ಸೆಕ್ಯೂರಿಟಿ ಕೊಡೋದು, ಅವರಿಗೆ ಸೆಕ್ಯೂರಿಟಿ ಕೊಡೋದು. ಈ ತರ ಎಲ್ಲ ಮಾಡಿದಾಗ ಅವ್ರಿಗೆ ಏನನ್ಸುತ್ತೆ, ದೇ ಫೀಲ್ ಕಮಿಟೆಡ್. ಓ, ನಮ್ಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ನಾವು ನಮ್ಮ ಕಂಪನಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಕಮಿಟ್ಮೆಂಟ್ ಬರುತ್ತೆ. ಸೊ ಅವಾಗ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ನಮ್ಗೆ ಯಾವುದೇ ಬಾಸಿಫೈಯಿಂಗ್ ಇರಲ್ಲ. ಅವ್ರು ದಬ್ಬಾಳಿಕೆ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಇದನ್ನೆಲ್ಲ ಪ್ರೊವೈಡ್ ಮಾಡಿದಾಗ ಅವ್ರಿಗೆ ಒಂದು ರೀತಿ ಇಷ್ಟ ಬಂತು, ಇದು ನಮ್ಮ ಕಂಪನಿ, ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನಾವು ಇವ್ರಿಗೋಸ್ಕರ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋದು ಬರುತ್ತೆ. Thus, human skills are the personal traits of a leader to motivate his fellow workers to work for the organization. ಪರ್ಸನಲ್ ಟ್ರೈಟ್ ಅಂದ್ರೆ ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಲೀಡರ್. ಇಲ್ಲಿ ಹ್ಯೂಮನ್ ಸ್ಕಿಲ್ ಅನ್ನೋದು ಒಬ್ಬ ಲೀಡರ್ನ ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾರೆ. ಇಟ್ ಈಸ್ ಟು ಮೋಟಿವೇಟ್ ದ ಅದರ್ಸ್ ಟು ವರ್ಕ್ ಫಾರ್ ದಿ ಆರ್ಗನೈಸೇಷನ್. ಬೇರೆಯವ್ರನ್ನ ಮೋಟಿವೇಟ್ ಮಾಡಿ ಕೆಲಸ ಮಾಡಿಸೋದಕ್ಕೆ ಇರುವಂತ ಒಂದು ಇವರ ಲೀಡರ್ನ ಒಂದು ಪರ್ಸನಲ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೆಟ್ ಅಸ್ ಸಿ ದ ಕಾನ್ಸೆಪ್ಚುಯಲ್ ಸ್ಕಿಲ್. These skills are concerned with creative activity of the leader. Every leader should know his organization grows on sound lines. Similarly, the segment leaders like production manager or finance manager should have complete perception of their work. Every leader, while leading the organizations, knows as to what are the problems that confront in the operational process. He should find out the solutions to solve the problems. Being a visionary, should visualize the rate of growth of the firm and also plan for good growth. ಕಾನ್ಸೆಪ್ಚುಯಲ್ ಸ್ಕಿಲ್ ಏನ್ ಹೇಳುತ್ತೆ ಅಂದ್ರೆ ಲೀಡರ್ ಕ್ರಿಯೇಟಿವ್ ಆಗಿರ್ತಾರೆ, ಕ್ರಿಯೇಟಿವ್ ಆಗಿರ್ಬೇಕು. ಓಕೆ. ಲೈಕ್ ಎವ್ರಿ ಲೀಡರ್ ಶುಡ್ ನೋ ದ ಆರ್ಗನೈಸೇಷನಲ್ ಗ್ರೋತ್. ನಮ್ಮ ಆರ್ಗನೈಸೇಷನ್ ಯಾವ ತರ ಬೆಳೆಯುತ್ತೆ, ಓಕೆ, ಯಾವ ತರ ಅದನ್ನ ನಾವು ಮುಂದಕ್ಕೆ ಬೆಳೆಸಬಹುದು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ವಿಷನರಿ ಇರಬೇಕು. ಇವಾಗ ಲೈನ್ ಮ್ಯಾನೇಜರ್ಸ್ ಇವ್ರನ್ನ ಅಂದ್ರೆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಅಂತ ಇರುವಂತ ಮ್ಯಾನೇಜರ್ ಆ ಡಿಪಾರ್ಟ್ಮೆಂಟ್ನ ಫುಲ್ ಅಧ್ಯಯನ ಮಾಡಿರ್ಬೇಕು. ಎಲ್ಲ ಫುಲ್ ಮಾಸ್ಟರಿ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಏನು ಅಂತ ಹೇಳ್ಬಿಟ್ಟು ಆ ಡಿಪಾರ್ಟ್ಮೆಂಟ್ ಬಗ್ಗೆ ಫುಲ್ ಆಗಿ ತಿಳ್ಕೊಂಡಿರ್ಬೇಕು. ಆಗ ಮಾತ್ರ ಅವರು ಆ ಡಿಪಾರ್ಟ್ಮೆಂಟ್ನ ಚೆನ್ನಾಗಿ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ. ಓಕೆ. ಅಲ್ಲಿರುವಂತ ಏನಾದರೂ ಪ್ರಾಬ್ಲಮ್ಸ್ ಇದ್ರೂ ಅದನ್ನ ಸಾಲ್ವ್ ಮಾಡೋದು, ಅವ್ರ ಹಂತದಲ್ಲೇ ಸಾಲ್ವ್ ಮಾಡಿಕೊಂಡು ಮುಂದಕ್ಕೆ ಆರ್ಗನೈಸೇಷನ್ನ ಚೆನ್ನಾಗಿ ನಡೆಸ್ಬೋದು. ಯಾವುದಾದ್ರೂ ಒಂದು ಪ್ಲಾನ್ ಹಾಕೊಂಡು ನಮ್ಮಿಂದ ಏನು ಸಾಧ್ಯ ಆಗ್ಬೋದು ಅಂತ ಹೇಳ್ಬಿಟ್ಟು ಆ ಪ್ಲಾನ್ ಹಾಕಿ ಪ್ಲಾನನ್ನು ಅಚೀವ್ ಮಾಡಬಹುದು. ಸೊ ಕಾನ್ಸೆಪ್ಚುಯಲ್ ಸ್ಕಿಲ್ ಅಂತಂದ್ರೆ ಏನೆಲ್ಲ ಇರುತ್ತೆ ನೋಡಿ. ಕಾನ್ಸೆಪ್ಚುಯಲ್ ಸ್ಕಿಲ್ ಇನ್ಕ್ಲೂಡ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಆರ್ಗನೈಸೇಷನ್ ಬಿಹೇವಿಯರ್. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ದ ಕಾಂಪಿಟೇಟರ್ಸ್ ಆಫ್ ದಿ ಫರ್ಮ್. Next, knowing the financial status of the firm and work for smooth running of the firm. ಫಸ್ಟ್ ಏನೇನಿರುತ್ತೆ ಕಾನ್ಸೆಪ್ಚುಯಲ್ ಸ್ಕಿಲ್ ಅಲ್ಲಿ, ನಮ್ಮ ಆರ್ಗನೈಸೇಷನ್ ಬಗ್ಗೆ ನಮಗೆ ಗೊತ್ತಿರಬೇಕು, ಆಯ್ತಾ. ಅದಾದ್ಮೇಲೆ ಕಾಂಪಿಟೇಟರ್ಸ್ ಹೇಗಿದ್ದಾರೆ ಮಾರ್ಕೆಟ್ ಅಲ್ಲಿ, ಅವ್ರು ನಮ್ಮನ್ನು ಬೆಳೆಯೋದಕ್ಕೆ ಬಿಡ್ತಾರಾ ಬಿಡಲ್ವಾ ಅದ್ರ ಬಗ್ಗೆ ಒಂದು ಅರಿವಿರಬೇಕು. ಫಸ್ಟ್ ನಮಗ್ ಸಾಧ್ಯ ಇದೆಯಾ, ಇವಾಗ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಬೇಕು ಅನ್ನೋ ಆಸೆ ಇದೆ, ಬಟ್ ಅದು ಸಾಧ್ಯ ಇದೆಯಾ ಅದನ್ನ ನೋಡಬೇಕು. ಅದಾದ್ಮೇಲೆ ಕಾಂಪಿಟೇಟರ್ಸ್ ಬಿಡ್ತಾರಾ ಅದನ್ನ ನೋಡಬೇಕು. ನೆಕ್ಸ್ಟ್, ನೋಯಿಂಗ್ ದ ಫೈನಾನ್ಷಿಯಲ್ ಸ್ಟೇಟಸ್, ನಮ್ಮಲ್ಲಿ ಇರುವಂತ ಹಣಕಾಸು ಅದಕ್ಕೆ ಸಾಕಾಗುತ್ತಾ ಅದನ್ನ ನೋಡಬೇಕು. ಓಕೆ. He should think of expansional programs and work for the product diversification, etc. He should have the skill to run the firm in such a way that overall performance of the firm in long run will be sound. This skill mainly is concerned with comprehensive growth of the firm. ಅವನು ತಮ್ಮ ಈಗ ಆರ್ಗನೈಸೇಷನ್ ಬೆಳೆಯೋದಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಒಬ್ಬ ಲೀಡರ್ ಆದವನು ಮಾಡಬೇಕು. ಆರ್ಗನೈಸೇಷನ್ ಹೇಗೆ ಬೆಳಿಬೇಕು, ಲೈಕ್ ಯಾವ್ಯಾವ ಮಾರ್ಕೆಟ್ ಅಕ್ವೈರ್ ಮಾಡಬೇಕು, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಕ್ವೈರ್ ಮಾಡಬೇಕಾ ಬೇಡ್ವಾ, ಓವರ್ ಆಲ್ ಗ್ರೋತ್ ಆಫ್ ದ ಫರ್ಮ್ ಇನ್ ಲಾಂಗ್ ರನ್ ಯು ಶುಡ್ ಥಿಂಕ್. ಮುಂದೆ ತುಂಬಾ ತುಂಬಾ ಫ್ಯೂಚರ್ ವಿಷನರಿ ತುಂಬಾ ಚೆನ್ನಾಗಿರ್ಬೇಕು ಇದರಲ್ಲಿ. ದ ಫ್ಯೂಚರ್ ಮುಂದಕ್ಕೆ ಹೇಗೆಲ್ಲ ನಾವು ಬೆಳೆಸ್ಬೇಕು ಅನ್ನೋದನ್ನ ಲೀಡರ್ ತೀರ್ಮಾನ ಮಾಡಬೇಕು.
Next skill is technical skill. Technical skill. This refers to the technical knowledge the leader possesses, the technical knowledge that leader possesses. Every leader should have the technical background relating to the business he runs or the output he produces. Without possessing the technical knowledge, the leader cannot perform well in his organization. He is actually supported by the technical expert for possessing the technical knowledge. Technical means not only the engineering aspects relating to plant and machinery, but also other operational aspects which involve some sensitive thinking in implementing a program or a plan of action. For example, promotion of an employee. The leader is interested in promoting a good worker to next higher position, but he will not have seniority. If that person is promoted, surpassing the eligible person, it tantamount to technical snag. ಏನ್ ಹೇಳ್ತಾನೆ ಅಂತಂದ್ರೆ ಲೀಡರ್ಗೆ ಟೆಕ್ನಿಕಲ್ ಸ್ಕಿಲ್ ಇರಬೇಕು. ಇಲ್ಲಿ ಟೆಕ್ನಿಕಲ್ ಸ್ಕಿಲ್ ಅಂತಂದ್ರೆ ನಾಟ್ ಓನ್ಲಿ ದ ಇಂಜಿನಿಯರಿಂಗ್ ವರ್ಕ್, ಆ ಮಿಷಿನ್ ರಿಪೇರಿ ಆಗಿದೆ, ಆ ಮಿಷಿನ್ ಸರಿ ಮಾಡಿ, ಅದೂ ಗೊತ್ತಿರಬೇಕು. ಅದ್ರ ಜೊತೆಗೆ ಬೇರೆ ಟೆಕ್ನಿಕಲ್ ನಾಲೆಡ್ಜ್ ಅಂತಂದ್ರೆ ಲೈಕ್ ಯಾವ್ದಾದ್ರು ನಮ್ಮ ಪ್ಲಾನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಎಕ್ಸಾಂಪಲ್ ಕೊಟ್ಟಿದ್ದಾನೆ ಅಂದ್ರೆ ಪ್ರಮೋಷನ್ಗೆ. ಇಲ್ಲಿ ಪ್ರಮೋಷನ್ಗೆ ಹೊಸದಾಗಿ ಒಬ್ರು ಬಂದಿದ್ದಾರೆ, ಮತ್ತೆ ಇನ್ನೊಬ್ರು ಹಳಬ್ರು ಇದ್ದಾರೆ. ಇವನೇನ್ ಹೇಳ್ತಾನೆ, ಹೊಸದಾಗಿ ಬಂದಿರೋರು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ, ಇನ್ನೊಬ್ರು ಈ ಸೀನಿಯರ್ ಮೋಸ್ಟ್. ಇವಾಗ ಪ್ರಮೋಷನ್ ಕೊಡೋದಕ್ಕೆ ಯಾರನ್ನ ಕೊಡಬೇಕು? ಸೀನಿಯರ್ ಮೋಸ್ಟ್ ಅಂತ ಕೊಟ್ರೆ ಕೆಲಸ ಆಗಲ್ಲ, ಯಾಕಂದ್ರೆ ಯಪ್ಪ ಇಲ್ಲೂ ಕೆಲಸ ಮಾಡ್ತಿಲ್ಲ, ಪ್ರಮೋಟ್ ಆಗ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ. ಬಟ್ ಇವ್ರಿಗೆ ಪ್ರಮೋಷನ್ ಕೊಟ್ರೆ ಅವ್ರಿಗೆ ಇವ್ರಿಗೆ ಪ್ರಮೋಷನ್ ಕೊಟ್ಟು ಮುಂದಕ್ಕೆ ತಗೊಂಬರೋದು ಆಕ್ಚುಲಿ ಇಟ್ ಈಸ್ ಗುಡ್. ನೆಕ್ಸ್ಟ್ ಹೈಯರ್ ಲೆವೆಲ್ಗೆ ತಗೊಂಡೋಗ್ಬೇಕು. ಬಟ್ ಇವ್ರಿಗೇನು ಅಂತಂದ್ರೆ ಸೀನಿಯಾರಿಟಿ ಇಲ್ಲ, ಬಟ್ ಸೀನಿಯಾರಿಟಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ರು ಇಸ್ ನಾಟ್ ಎಲಿಜಿಬಲ್. Okay, this technical skill involves the study of understanding the technology used in business operations of the respective firms and also other skills which are sensitive in nature. The leader should possess them. ಸೊ ಇದೆಲ್ಲಾನು ಅವ್ರಿಗೆ, ಒಬ್ಬ ಲೀಡರ್ಗೆ ಟೆಕ್ನಿಕಲ್ ಸ್ಕಿಲ್ ಅನ್ನೋದು ಒಂದು ರೀತಿಯ ಅಗತ್ಯವಾಗಿರುತ್ತೆ. ಇದಲ್ಲದೆ ಈ 3 ಸ್ಕಿಲ್ ಅಲ್ಲದೆ, ಹ್ಯೂಮನ್ ಸ್ಕಿಲ್, ಕಾನ್ಸೆಪ್ಚುಯಲ್ ಸ್ಕಿಲ್, ಟೆಕ್ನಿಕಲ್ ಸ್ಕಿಲ್ ಅಲ್ಲದೆ ಇನ್ನ ಕೆಲವೊಂದು ಸ್ಕಿಲ್ಸ್ ಎಲ್ಲ ಬೇಕಾಗುತ್ತೆ. See, look at this. Besides these 3 types of skills, the leader should possess skills like marketing skill, financial skill, production skills, vision, and creativity. Creativity, integrating skills, adoption skills, restructuring or re-engineering skills. One becomes a perfect leader if he possesses all these skills. ಈ 3 ಸ್ಕಿಲ್ ಇಂಪಾರ್ಟೆಂಟ್ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು, ಅದಾದ್ಮೇಲೆ ಇದೆಲ್ಲಾನು ಗೊತ್ತಿರಬೇಕು. ಅಂದ್ರೆ ಮಾರ್ಕೆಟಿಂಗ್ ಸ್ಕಿಲ್ಸ್, ಯಾವ್ದನ್ನ ತಯಾರಿ ಮಾಡಿದ್ರೆ ಯಾವ್ದು ಎಲ್ಲಿ ತಯಾರಿ ಮಾಡಿದ್ರೆ ಹೋಗುತ್ತೆ ಅನ್ನೋದು ಗೊತ್ತಿರ್ಬೇಕಲ್ವಾ. ಈಗ ಫಾರ್ ಎಕ್ಸಾಂಪಲ್ ಏನೋ ಗಾರ್ಮೆಂಟ್ಸ್ ಅಂಗಡಿ ಇರಬೇಕು. ಆ ಗಾರ್ಮೆಂಟ್ಸ್ ನೀವು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಬೇಕು ಅಂತಂದಾಗ ಯಾವುದೋ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ತಗೊಂತೀರಾ, ಅಲ್ಲಿ ಮೇ ಬಿ US ಏನೋ ಲಂಡನ್, ಸರಿ ಅಲ್ಲೇನೋ ತಗೊಂಡಿದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ಯಾರಿ ಚೆನ್ನಾಗಿ ಸೇಲ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸ್ಯಾರಿ ಮಾರಿದ್ರೆ ಅಲ್ವಾ. ಸೊ ಮಾರ್ಕೆಟಿಂಗ್ ಸ್ಕಿಲ್ ಸ್ವಲ್ಪ ಗೊತ್ತಿರಬೇಕು. ಯಾವ್ದನ್ನ ಎಲ್ಲಿ ಮಾರಬೇಕು, ಎಷ್ಟಕ್ಕೆ ಮಾರಬೇಕು, ಹೂ ಆರ್ ಅವರ್ ಕಸ್ಟಮರ್, ವಾಟ್ ಆರ್ ದೇರ್ ಟೇಸ್ಟ್ ಅಂತ ಹೇಳ್ಬಿಟ್ಟು ಗೊತ್ತಿರಬೇಕು. ಫೈನಾನ್ಷಿಯಲ್ ಸ್ಕಿಲ್, ಎಲ್ಲಿಂದ ದುಡ್ಡು ಬರ್ಸೋದು, ಸುಮ್ಮನೆ ಎಕ್ಸಿಮ್ ಮಾರ್ಕೆಟ್ ತೊಗೊಂಡ್ಬಿಡ್ತೀನಿ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಮಾಡ್ಬಿಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ಫೈನಾನ್ಸ್ ಎಲ್ಲಿಂದ ಬರ್ಸೋದು, ಅದಕ್ಕೆ ದುಡ್ಡು ರೀಪೇ ಮಾಡಬೇಕು ಅಂದ್ರೆ ಎಷ್ಟು ಎಕ್ಸ್ಟ್ರಾ ಕಾಸ್ಟ್ ಆಫ್ ದ ಫೈನಾನ್ಸ್ ಎಷ್ಟಾಗ್ತಿದೆ ಅದೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ಸ್ಕಿಲ್ಸ್ ಆಫ್ ವಿಷನ್, ಕ್ರಿಯೇಟಿವಿಟಿ, ಇಂಟಿಗ್ರೇಟಿಂಗ್ ಸ್ಕಿಲ್, ಎಲ್ಲಾನು ಒಟ್ಟಾರೆ ಮಾಡಿ ಎಲ್ಲ ಆರ್ಗನೈಸಿಂಗ್ ಸ್ಕಿಲ್ ಇರಬೇಕು. ನಾನು ಇದು ಮಾಡಬೇಕು ಅಂತಂದ್ರೆ ಯಾವುದೇ ಒಂದು ಫಂಕ್ಷನ್ನೇ ತಗೊಳ್ಳಿ, ಆರ್ಗನೈಸಿಂಗ್ ಸ್ಕಿಲ್ ಬೇಕಲ್ಲಿ. ಓಕೆ, ಎಲ್ಲಾನು ಒಂದ್ ಸೇರಿಸಿ ಆ ಆ ಪ್ರೋಗ್ರಾಮ್ ಅನ್ನ ಎಕ್ಸಿಬಿಟ್ ಮಾಡೋಷ್ಟೊತ್ತಿಗೆ he needs organizing skill. Next, skill
ಸ್ಕಿಲ್ಸ್ ರೀಸ್ಟ್ರಕ್ಚರಿಂಗ್ ಆರ್ ರೀಇಂಜಿನಿಯರಿಂಗ್ ಸ್ಕಿಲ್ ಎಲ್ಲ ಒಂದು ರೀತಿಯ ಎಲ್ಲ ನಾಲೆಡ್ಜು ಇದ್ದರೆ ಮಾತ್ರ ಅವರನ್ನು ಬೇರೆಯವರು ಲೀಡರ್ ಅಂತ ಒಪ್ಕೋತಾರೆ ಆ್ಯಂಡ್ ಹಿ ವಿಲ್ ಬಿ ಅ ಸಕ್ಸಸ್ಫುಲ್ ಆಸ್ ಅ ಲೀಡರ್. ಸೊ ಸ್ಕಿಲ್ಸ್ ಆಫ್ ಅ ಲೀಡರ್ ಅಂದರೆ ಅದು 3 ಮೇಯ್ನಾಗಿ ಬರೀರಿ. ಅದಾದಮೇಲೆ ಇದೆಲ್ಲಾನು ಇರಬೇಕು ಅದ್ರ ಜೊತೆಗೆ ಅಂತ ಹೇಳ್ಬಿಟ್ಟು ಈ ಬೇರೆ ಸ್ಕಿಲ್ಸ್ ಎಲ್ಲಾನು ಬರೀರಿ. ಓಕೆ, ಥ್ಯಾಂಕ್ ಯು.